ಭಾಳ ಶಾರ್ಟ್ ನೋಟಿಸಲ್ಲಿ ಇಂಟಿಮೇಟ್ ಮಾಡ್ತೀವಿ ನಾವು ಬಂದು ಸೇರಿದ್ರೆ ಪ್ರೆಸ್ ಮೀಟ್ಗೆ. ಇದು ಪ್ರೆಸ್ ಮೀಟ್ ಅಂದರೆ ಯಾವುದೋ ದೊಡ್ಡ ಸಬ್ಜೆಕ್ಟ್ ಇಲ್ಲ. ನಾನು ಒಂದು ಥ್ಯಾಂಕ್ಸ್ ಇರಬೇಕು. ಈ KF ಅಲ್ಟ್ರಾ ಫಸ್ಟ್ ಎಡಿಷನ್ ನಾವು ಬರೀ ಒಂದು 20 ದಿವಸದಲ್ಲಿ ಆಯೋಜಿಸಿ ಅದನ್ನು ನಿನ್ನೆ ಸಕ್ಸಸ್ಫುಲ್ಲಾಗಿ ಈವೆಂಟ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಬೆಸ್ಟ್ ಟೀಮ್ ವತಿಯಿಂದ ಯಾರ್ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೊತ್ತಿಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಥರ ಒಂದು ದೊಡ್ಡ ಈವೆಂಟು ಯೂಶಲಾಗಿ ಬೆಂಗಳೂರು ಇಲ್ಲ ಚೆನ್ನೈ ಕೊಚ್ಚಿನು ಎಲ್ಲಿ ನಡೆದರೂ ಕೂಡ ರಿಜಿಸ್ಟ್ರೇಷನ್ ಮತ್ತು ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ ಹೆಂಗಿರಬೇಕಂತ ಒಂದು 6 ತಿಂಗಳ ಮುಂಚೆಯಿಂದಲೇ ಶುರು ಮಾಡ್ತಾರೆ. ಆ ಈವೆಂಟು ರಿಜಿಸ್ಟ್ರೇಷನ್ ಕೂಡ 6 ಮಂತ್ಸ್ ಬಿಫೋರ್ ಶುರು ಮಾಡಿ ಆಲ್ಮೋಸ್ಟ್ ಈವೆಂಟ್ 1 ವೀಕ್ ಬಿಫೋರ್ ತನಕ ರಿಜಿಸ್ಟ್ರೇಷನ್ ಓಪನ್ ಇಟ್ಟಿರ್ತಾರೆ. ನಮಗೆ ಸಿಕ್ಕಿದಂಥ ಶಾರ್ಟ್ ಟೈಮಲ್ಲಿ ಕೂಡ ಅನೇಕ ಜನ ಇದನ್ನು ರಿಜಿಸ್ಟರ್ ಮಾಡ್ಯಾರ. ಹತ್ರ 2800 ಜನ ನಿನ್ನೆ ಓಡಿದ್ದಾರೆ. 2800 ಜನ ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ ಲೆಕ್ಕ ನಮಗೆ ಆ ಮೆಡಲ್ಸ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ನಮಗೆ ಆ ಲೆಕ್ಕ ಸಿಗುತ್ತೆ. ನಾವು ಆ್ಯಕ್ಚುಲಾಗಿ ಇನಿಷಿಯಲ್ ಪ್ರಿಪ್ರೇಷನ್ ಮಾಡಿದ್ದು 2000ಕ್ಕೆ. 8ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆದಮೇಲೆ ಕೂಡ ಅನೇಕ ಕಡೆಗಳಿಂದ ನಮಗೆ ಫೋನ್ ಮೂಲಕ ಮೆಸೇಜ್ ಮೂಲಕ ಕ್ಲೋಸ್ ಆಗಿದೆ ಅಂತ ನಮ್ಗೆ ಆಪರ್ಚುನಿಟಿ ಕೊಡಿ ಕೇಳಿದಾಗ ಇನ್ನೊಂದು 500 ಜನ ಮಾಡ್ತೀವಿ. ಮತ್ತು ಶನಿವಾರ ಕೆಲವರಿಗೆ ಎಲ್ಲ ಕ್ಯಾಟಗಿರಿಯಲ್ಲೂ ಒಂದು 50 ಅಂತ ಒಂದು 300 ಆ್ಯಕ್ಟಿವೇಟ್ ಮಾಡಿ. ಸೊ ಆ 2800 ಪಾರ್ಟಿಸಿಪೇಷನ್ 100% ಆಗಿದೆ. ಎಲ್ಲ ರನ್ನರ್ಸು ತುಂಬ ಖುಷಿಪಟ್ಟಿದ್ದಾರೆ. ಬೆಳಗ್ಗೆ ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ವಾಟ್ಸಪ್ ಮೂಲಕ ಎಲ್ಲಿ ನೋಡಿದ್ರು KF ಅಲ್ಟ್ರಾ ನಡೀತಾ ಇದೆ. ಸೊ ಇದೊಂದು ಹೆಮ್ಮೆಯ ವಿಷಯ. ನನ್ನ ಉದ್ದೇಶ, ನಮ್ಮ ಬೆಸ್ಟ್ ತಂಡದ ಉದ್ದೇಶ ಏನಿತ್ತಂದರೆ ಈ ಒಂದು ಈವೆಂಟ್ KF ಎಕ್ಸಿಕ್ಯೂಟ್ ಮಾಡಿ KF ಹೆಸರು ನಮ್ಮ ಎಲ್ಲ ಇಂಡಿಯಾ ಪೂರ್ತಿ ರೀಚ್ ಆಗಬೇಕು. KF ಈ ಥರ ಒಂದು ಒಳ್ಳೆಯ ಈವೆಂಟ್ ಆಗುತ್ತೆ. KF ಜನ ಹಿಂಗೆ ಮ್ಯಾರಥಾನ್ಗೆ ಸ್ಪಂದಿಸ್ತಾರೆ. ಮತ್ತು KGF ಜಾಗಗಳು, ಮೈನಿಂಗ್ ಏರಿಯಾಗಳು ಮತ್ತು ಹೆರಿಟೇಜು ಜಾಗಗಳು ಅದನ್ನೆಲ್ಲ ಕವರ್ ಮಾಡಬೇಕು ಉದ್ದೇಶದಿಂದ ನಾವು ಮಾಡಿದ್ವಿ. ಅದು ಸಕ್ಸಸ್ಫುಲ್ ಆಗಿದೆ. ಇದ್ರೂ ಕೂಡ ಎಲ್ಲೋ ಒಂದು ಕೊರತೆ ಆಗಿರುತ್ತೆ. ಫಸ್ಟ್ ಎಡಿಷನ್ನು ರೂಟ್ ಪ್ಲಾನಿಂಗಿಂದ ಹಿಡಿದು ರೂಟ್ ಮ್ಯಾಪಿಂದ ಹಿಡಿದು ಎಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಇದು ಜನರಲ್ ಆಗಿ ಎಲ್ಲ ಈವೆಂಟಲ್ಲಿ ಆಗುತ್ತೆ. ಬಟ್ ನಮ್ಮ ಪ್ರಕಾರ 90% ಯಾವುದೊಂದು ಕೊಂದೆ ಕೊರತೆ ಇಲ್ಲದೆ ಆಗಿದೆ. ಅದೇ ಥರ ಇಂಜುರಿನೂ ಯಾರು ಇಂಜುರಿ ಆಗಿಲ್ಲ. ಕೆಲವರಿಗೆ ಫೆಟಿಗ್ ಆಯಿತು. ಒಂದು 3 ಕಡೆ ಮಾತ್ರನೇ ಆ ಥರ ಆಯಿತು. 3 ಕಡೆನೂ ಇಮಿಡಿಯೇಟಾಗಿ ನಾವು ಆಂಬ್ಯುಲೆನ್ಸ್ ಕಳಿಸಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನಾವು ಅವ್ರಿಗೆ ಏನು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಮಾಡಿ ಅವರು ಸುರಕ್ಷಿತವಾಗಿ ಅವರು ಹೋಗಿದ್ದಾರೆ. ನಾನು ಮೇನ್ ಸ್ಪಾನ್ಸರ್ಸು ನಮ್ಮ TKR ಫೌಂಡೇಶನ್ಸು ಕಿರಣ್ ರೆಡ್ಡಿ ಸರ್ ಅವ್ರಿಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ಥರ ಭಾಗೀರಥಿ ಗ್ರೂಪ್ಸ್ ಅದು KGF ಹೋಗಿ ನಮ್ಮ ಅಣ್ಣಂದಿರು ಮಹೇಶನ ಮತ್ತು ನೀಲನ ಒಬ್ಳನ ಇವರು ನಮಗೆ ಕೈ ಜೋಡಿಸಿ ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡಿದರು. ಅವ್ರಿಗೂ ತಮ್ಮ ಮೂಲಕ ಅನಂತ ಧನ್ಯವಾದ ಇಷ್ಟಪಡ್ತಾ ಇದ್ದೀನಿ. ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಯ್ನಾಗಿ ನಮ್ಮ DC ಅವರು ಬರಬೇಕಾಗಿತ್ತು. 8:30 ಬರ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಕಾರಣಾಂತರ ಬಂದಿಲ್ಲ. ನಾವು ಅವ್ರಿಗೆ ವಾಪಸ್ ಮಾಡೋಕ್ಕಿಲ್ಲ. ನಾನು ಅವ್ರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ DC ಅವರ ಅಂಡರಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದೇ ಥರ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಲೀಡರ್ಶಿಪ್ ಆಫ್ ಆನರಬಲ್ MLA ರೂಪ ಅವರ ಮೂಲಕ ಅದು ತಹಸೀಲ್ದಾರ್ ಆಗಲಿ, ಮುನ್ಸಿಪಲ್ ಕಮಿಷನರ್ ಆಗಲಿ, ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗಳಾಗಲಿ, ಟೀಚರ್ಸ್ ಅಸೋಸಿಯೇಷನ್ ನರಸಿಂಹಮೂರ್ತಿ ಆಗಲಿ, PT ಮಾಸ್ಟರ್ ಬಾಬು ಅವರ ತಂಡ ಆಗಲಿ ಎಲ್ಲರೂ ಇದನ್ನು ಕೋಆಪರೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಅವ್ರಿಗೂ ಅನ್ನೋಂಥ ಧನ್ಯವಾದಗಳು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದಿಲ್ಲದೆ KF ನಾವು ಸ್ಟಾರ್ಟಿಂಗಲ್ಲಿ 399 ಫೀಸ್ ಅಂತ ಇಟ್ವಿ. ಆವಾಗ MLA ಅವ್ರ ನೇತೃತ್ವದ ಮೂಲಕ ಒಂದು ಪೂರ್ವಭಾವಿ ಸಭೆ ನಡೀತು. ಆವಾಗ MLA ಅವ್ರು ಮನವಿ ಮಾಡಿದ್ರು KF ಅಷ್ಟು ಕಾಸ್ಟ್ ಇಡಬೇಡ್ರಿ, KF ಜನರಿಗೆ ಸ್ಟೂಡೆಂಟ್ಗಳ ಸ್ವಲ್ಪ ನಾವು ಕಡಿಮೆ ಮಾಡಿದ್ರೆ ಹೆಚ್ಚು ಪಾರ್ಟಿಸಿಪೇಷನ್ ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡಿದ್ದರು. ಅದಾದಮೇಲೆ ನಾನು ಸ್ವಲ್ಪ ನನ್ನ ವೆಲ್ ವಿಶಸ್ KF ಫೋನ್ ಮುಖಾಂತರ ತುಂಬ ಜನಕ್ಕೆ ನಾನು ಸಂಪರ್ಕ ಮಾಡಿದಾಗ ಅವ್ರವ್ರ ಕೈಯಲ್ಲಾದಷ್ಟು ಸಹಾಯ ಮಾಡೋದು, ಅನ್ನದಾನ ಮಾಡಿದ್ದಾರೆ ನಮ್ಮ ಟ್ರಸ್ಟ್ಗೆ. ಅದರಿಂದ ಏನು ಮಾಡಿದ್ವಿ, ಆ 399 100 ರೂಪೀಸ್ ಮಾತ್ರ ಮಾಡಿದ್ವಿ ಆ ರಿಜಿಸ್ಟ್ರೇಷನ್ನ. 100 ರೂಪೀಸ್ ರಿಜಿಸ್ಟ್ರೇಷನು ನಮಗೆ ಈ ನರಸಿಂಹಮೂರ್ತಿ ಮತ್ತು ಬಾಬು ಸರ್ ಮೂಲಕ 1000 ಜನ ಬಂದು. ಅದಿಲ್ಲದೆ KGF ರನ್ನರ್ಸ್ ಅಂತ ಒಂದು ಗ್ರೂಪ್ ಇತ್ತು, ನಮ್ಮದೇ KF ರನ್ನಿಂಗ್ ಟೀಮ್. ಅವ್ರ ಮೂಲಕ ನಾವು ಒಂದು 300 ಜನ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ. ಆ ಒಂದು ಫೀಸನ್ನು ಕಡಿಮೆ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಹಾಯ ಮಾಡಿದಂಥ
ಫಸ್ಟು ನಮ್ಮ ಉರ್ಗೆಂಪೇಟೆಯಿಂದ ಸುರೇಶ್ ಅಂತ ಅವರೇ ಫಸ್ಟ್ ನಮಗೆ ಈ ರನ್ನರ್ಸ್ಗೆ ಫೀಸ್ ಅದೇನಿದೆ ಡಿಸ್ಕೌಂಟ್ ನನಗೆ ಮಾಡಬೇಕಂತ ಮಾಡಿ ನಂಗೆ ಕೇಳೋದಷ್ಟು ಕೊಡ್ತೀನಿ ಅಂತ ಅವರು ಸಹಾಯ ಮಾಡಿದ್ರು. ಮತ್ತು ನವೀನ್ ರಾಮನು ವಾಲಂಟಿಯರಾಗಿ ಬಂದು ಏನು ಮಾಡಬೇಕು ಅಂತ ಕೇಳಿ ಅವರು ಒಂದು ಸಹಾಯ ಮಾಡಿದ್ರು. ಮತ್ತು ನಮ್ಮ ಬಂಗಾರಪೇಟೆ ಮಹೇಶ್ ಅವರು ಆ ಗ್ರೌಂಡಲ್ಲಿ ಆಗಿದ್ದ ಪಂದಾಲ್ ಅದರಲ್ಲಿ ಅವ್ರದ್ದು ಒಂದು ಭಾಗ ನಂದು ಇರಲಿ ಅಂತ ಪಾರ್ಟ್ ಆಫ್ ದ ಇವರು ಅವರು ಒಪ್ಕೊಂಡು ಅವರು ಸಹಾಯ ಮಾಡಿದ್ರು. ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮತ್ತು ವಾಟರ್ ಮತ್ತು ಹಣ ಸಹಾಯ ನಮ್ಮ ಬುಜ್ಜಿನಾಯ್ಡು ಅವರು ಮಾಡಿದ್ರು, ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಶೇಖರು ಡೇ ಒನ್ನು ನಾವು ಪ್ಲ್ಯಾನ್ ಮಾಡಿ KF ಅಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಮೀಟಿಂಗ್ ಆದಾಗಿಂದ ಜೊತೆಗಿದ್ದು ಎಲ್ಲ ಥರ ಸಪೋರ್ಟು. ಮೊನ್ನೆ ನೈಟು ಪಾಪ 3 ಗಂಟೆ ತನಕ ನಮ್ಮ ಜೊತೆ ಇದ್ದು, ನಿನ್ನೆ ಫುಲ್ ಡೇ ಇದ್ದು ಶೇಖರು ಮತ್ತು ರಿಲಯನ್ಸ್ ಸತೀಶು ಎಲ್ಲ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ಬಂದು ನಮ್ಮ ಆಂಡರ್ಸನ್ ಬೆಟ್ಟದ ವೆಂಕಟೇಶ್ ಮತ್ತು ಲೋಕೇಶ್ ಇಬ್ಬರು ನಮ್ಮ ಸ್ನೇಹಿತರು, ಅವರು ಒಂದು ಈ ಪಾರ್ಟಿಸಿಪೇಷನ್ ಫೀಸ್ಗೆ ರಿಲೀಸ್ ಮಾಡಿ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅವರು ಸ್ವಲ್ಪ ಸಹಾಯ ಮಾಡಿದ್ರು. ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲೆಲ್ಲ ಏನಂದರೆ ಮೇಯ್ನಾಗಿ ಮೊಮೆಂಟಸ್ ಸ್ಟೇಜ್ ಮೇಲೆ ನಾವು ಏನು ವಿನ್ನರ್ಸ್ಗೆ ರನ್ನರ್ಸ್ಗೆ ಮೆಮೊಂಟಸ್ ಎಲ್ಲ ಕೊಡ್ತೀವೋ ಆ ಮೆಮೊಂಟಸ್ ಎಲ್ಲ ಬಂದು ನಮ್ಮ ನೂರಿ ಇನ್ಸ್ಟಿಟ್ಯೂಟ್ ಅದ ಶಾಹಿದ್ ಅವರು ಸ್ಪಾನ್ಸರ್ ಮಾಡಿದ್ರು. ಅವ್ರಿಗೂ ನಾನು ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೆಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಾನು ಒಂದು MLA ಅವ್ರಿಗೆ ಮತ್ತು ಎರಡನೇದು KGF SP ನಮ್ಮ ರಜಪೂತ್ ಸರ್, ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟು ಶಿಸ್ತಾಗಿ ಯಾವುದೋ ಒಂದು ಅನಾಹುತವಿಲ್ಲದೆ ಈ ಒಂದು ಈವೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಬಂದು 10ನೇ ತಾರೀಕು ಬೆಳಗ್ಗೆ 9:30 ಸಂಜೆ 8 ಗಂಟೆ ತನಕ ನಮ್ಮ DSP ಸರ್ ಲಕ್ಷ್ಮಯ್ಯ ಸಾರು, 3 ಸರ್ಕಲ್ ಇನ್ಸ್ಪೆಕ್ಟರು ಹರೀಶ್ ಆಗಲಿ, ಜಗದೀಶ್ ಸರ್ ಆಗಲಿ ಮತ್ತು ಅನಿಲ್ ಅವರು ಎಲ್ಲ ರೂಟು 70 ಕಿಲೋಮೀಟರ್ಸ್ ರೂಟು, 50 ಕಿಲೋಮೀಟರ್ಸ್ ರೂಟು, 25 ಕಿಲೋಮೀಟರ್ಸ್ ರೂಟು, 12.5 ಇನ್ಕ್ಲೂಡಿಂಗ್ 3.5 ಎಲ್ಲ ಕಡೆ ವಿಸಿಟ್ ಮಾಡಿ ಎಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇರಬೇಕು, ಎಲ್ಲೆಲ್ಲಿ ಗೈಡೆನ್ಸ್ ಇರಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿ ಸುಮಾರು ಹತ್ರ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಎಕ್ಸಿಕ್ಯೂಟ್ ಮಾಡಿ, ಎಸ್ಪೆಷಲಿ ಏನಂದರೆ ಲೇಡೀಸ್ ರನ್ನರ್ಸ್ಗೆ ಅವರು ಜೊತೆಗೇ ಒಂದು ವೆಹಿಕಲ್, ಮುಂದೆ ಒಂದು ವೆಹಿಕಲ್ ಪೊಲೀಸ್ ವೆಹಿಕಲ್ ಇದ್ದು ಕರ್ಕೊಂಡು ಮುನ್ಸಿಪಾಲ್ಟಿ ರೀಚ್ ಆಗೋ ತನಕ ಅವರು ಸೆಕ್ಯೂರಿಟಿ ಮತ್ತು ಸೇಫ್ಟಿಯಿಂದ ತೊಗೊಂಡಿದ್ದಾರೆ. ಇದನ್ನು ನನಗೆ ವಾಟ್ಸಪ್ ಮೂಲಕನೂ ನಮ್ಮ ಇನ್ಸ್ಟಾಗ್ರಾಮಲ್ಲೂ ತುಂಬ ರನ್ನರ್ಸು ಹಾಕಿದ್ದಾರೆ. ಇವಾಗ ತನಕ ಹಿಸ್ಟ್ರಿಯಲ್ಲಿ ಯಾವ ಒಂದು ಈವೆಂಟಲ್ಲೂ ಇಷ್ಟೊಂದು ಭದ್ರತೆಯಿಂದ ರನ್ನರ್ಸ್ಗೆ ಸುರಕ್ಷತೆಯಿಂದ ಸಪೋರ್ಟ್ ಕೊಟ್ಟಿದ್ದು ಎಲ್ಲೂ ಇಲ್ಲ. KGF ಅಲ್ಲಿ ಆಗಿದೆ, ತುಂಬ ಒಳ್ಳೆಯದಾಗಿ ಆಶಿಸಿರ ನಮ್ಮ ಮೂಲಕ ತಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ರನ್ನರ್ಸ್ ಬರುವಾಗ ನಮ್ಮ ತಂಡದ ಪರವಾಗಿ ನಾವು ಪೊಲೀಸವರಿಗೆ ಅನಂತ ಧನ್ಯವಾದಗಳು. SP ಯಿಂದ ಹಿಡಿದು ಲಾಸ್ಟು ಕಾನ್ಸ್ಟೇಬಲ್ ತನಕ ಯಾರು ಇನ್ವಾಲ್ವ್ ಆಗಿದ್ರು ಎಲ್ರಿಗೂ ನಾನು ತಮ್ಮ ಮೂಲಕ ನಾನು ಇಂಡಿವಿಜುವಲ್ ಆಗಿ ಹೇಳೋಕ್ಕಾಗಿರೋದು ತಮ್ಮ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ಥರ ನಮ್ಮ ಮುನ್ಸಿಪಲ್ ಕಮಿಷನರು ಮತ್ತು ಇಂಜಿನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಲಿ AWಗಳಾಗಲಿ ಆ ಗ್ರೌಂಡನ್ನು ಅಷ್ಟು ಶಿಸ್ತಾಗಿ ರೆಡಿ ಮಾಡಿ ಕೊಟ್ಟರು ನಮಗೆ. ಸ್ಟಾಫು ಹತ್ರ ಹರೀಶನ ಹೆಲ್ತ್ ಇನ್ಸ್ಪೆಕ್ಟ್ರು ನಮ್ಮ ಜೊತೆನೇ ಒಂದು 3 ಡೇಸ್ ಇದ್ದು ಟಾಯ್ಲೆಟ್ಗಳಾಗಲಿ ಗ್ರೌಂಡ್ಗಳಾಗಲಿ ಮತ್ತು ರೂಟ್ಗಳಲ್ಲಿ ಎಲ್ಲೆಲ್ಲಿ ಗಾರ್ಬೇಜ್ ಇದೆಯೋ ಅಂತ ನೋಡಿ ಆ ಹೆಲ್ತ್ ಇನ್ಸ್ಪೆಕ್ಟ್ರು ಹರೀಶು ಎಲ್ಲರೂ ಇನ್ವಾಲ್ವ್ ಆಗಿ ಹೋಗೋ ಕಡೆಲ್ಲ ಗಾರ್ಬೇಜ್ ಯಾವುದು ಇರಬಾರ್ದು ಅಂತ ಹೇಳೋದಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ರೂಟಲ್ಲೂ ಗಾರ್ಬೇಜ್ ಕ್ಲಿಯರೆನ್ಸ್ ಮಾಡಿಕೊಟ್ರು. ಯಾಕಂದರೆ ರನ್ನರ್ಸ್ ಬರ್ತಾರೆ ಮತ್ತು ಚೆನ್ನಾಗಿ ಕೈ ಕೇರ್ ಪಾಲಿಸ್ಬೇಕಂತ ಹೇಳಿದೆ. ಅವರು ಕಂಪ್ಲೀಟ್ ಕೋಆಪ್ರೇಷನ್ ಕೊಟ್ಟರು. ಅವ್ರಿಗೂ ಅನ್ನೋಂಥ ಧನ್ಯವಾದಗಳು ಅಂತ. ಈ ಒಂದು ಈವೆಂಟು ಇಷ್ಟು ಸಕ್ಸಸ್ಫುಲ್ ಆಗಿ ಜನರಿಗೆ ರೀಚ್ ಆಗಬೇಕು, ಇದು ಆಗ್ತಾ ಇದೆ, ಈ ಥರ 12ನೇ ತಾರೀಕು ನಡೀತೆ ಅಂತ ಪಬ್ಲಿಸಿಟಿ ನಾವು ಎಷ್ಟೇ ಮಾಡಿದ್ರು ಕೂಡ ತಮ್ಮ ಮೂಲಕ ತಮ್ಮ ಮೀಡಿಯಾ ಮತ್ತು ಯೂಟ್ಯೂಬ್ ಮೂಲಕನೇ ಅದು ತುಂಬ ಜನಕ್ಕೆ ರೀಚ್ ಆಯಿತು. ಅದು ರಿಜಿಸ್ಟ್ರೇಷನ್ ಹತ್ರ ನನಗೆ ಶನಿವಾರ ಒಂದು 2,000 ಜನರನ್ನು ನಾನು ವಾಪಸ್ ಕಳಿಸ್ತೀನಿ. ರಿಜಿಸ್ಟ್ರೇಷನ್ ಆಗಲ್ಲ ಅಂತ ಸ್ಪಾಟಿಗೆ ಬಂದರು. ಅಷ್ಟು ಈವೆಂಟು ಸಕ್ಸಸ್ ಆಗಿ ಜನರಿಗೆ ಅಟ್ಲೀಸ್ಟ್ ರೀಚ್ ಆಗಿದೆ ಅಂದರೆ ಅದು ಈ ಮೀಡಿಯಾನೇ, ಈ KF ಮೀಡಿಯಾ ಮತ್ತು ಕೋಲಾರ ಮೀಡಿಯಾಕ್ಕೆ ತಮ್ಮ ಮೂಲಕ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಯಾರನ್ನು ಬಿಟ್ಟಿದ್ರು, ಯಾರು ಸಪೋರ್ಟ್ ಮಾಡಿ ನನ್ನ ಏನಾದ್ರು ಮಿಸ್ ಆಗಿಬಿಟ್ಟಿದ್ರೆ ನಾನು ತಮ್ಮ ಮೂಲಕ ಅವ್ರಿಗೂ ಧನ್ಯವಾದ ಹೇಳ್ತಾ, ಮತ್ತು ಅದೇ ಥರ ನಮ್ಮ ಸುರೇಶ್ ಸರ್ ಹಾಸ್ಪಿಟಲ್ ಅವರು ಆ್ಯಂಬುಲೆನ್ಸ್ ಕೊಟ್ಟು ಮತ್ತು ಸ್ಟಾಫು ಸಪೋರ್ಟ್ ಕೊಟ್ಟು ಅಲ್ಲಿ ಒಂದು ಡಾಕ್ಟ್ರು ಮತ್ತು ತಂಡ ಆ್ಯಂಬುಲೆನ್ಸು 70 ಕಿಲೋಮೀಟ್ರೂ ತಿರುಗಾಡ್ತಾ ಇತ್ತು. ಕರೆಕ್ಟಾಗಿ ಅಲ್ಲಿ ಹೋದ್ರು ಫೇಂಟ್ ಆಗಿದ್ರು ಬೇಕಮಗಳಿಗೆ ಹೇಳಿದ 5 ನಿಮಿಷದ ಆ್ಯಂಬುಲೆನ್ಸ್ ಆಗಿ ಅವ್ನು ಕರ್ಕೊಂಡು ಫಸ್ಟ್ ಏಡ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತು ಶಾಹಿದ್ ಅವರ 100 ಇನ್ಸ್ಟಿಟ್ಯೂಟ್ಗಳನ್ನು ಒಂದು 15 ಜನ ನರ್ಸಸ್ಗಳನ್ನು ಅಲ್ಲಲ್ಲಿ ಹೈಡ್ರೇಷನ್ ಪಾಯಿಂಟಲ್ಲಾಗಲಿ ಮತ್ತು ವಿನಿಯೋಲ್ಲಿ ಅವರು ಡೆಪ್ಯೂಟಿ ಮಾಡಿದ್ರು. ಅವ್ರಿಗೂ ನಾನು ನಿಮ್ಮ ಮೂಲಕ ಧನ್ಯವಾದ ಇಚ್ಛೆ ಮಾಡ್ತೇನೆ. ಸರ್, ಇಷ್ಟು ಬೇರೆ ಕಡೆ ಎಲ್ಲರೂ ನೀವು ಮಾಡಿರ್ತೀರ? ಬೆಂಗಳೂರಲ್ಲಿ ಸುತ್ತಮುತ್ತ ಮಾಡಿದ್ದೀವಿ ಸರ್. ಅದು
ಹೈಯೆಸ್ಟ್ ನಾವು 10K ಮಾಡಿದ್ವಿ. 5K 10K ಬಿಹೈಂಡ್ ದ ಎಲ್ಲೂ ಮಾಡಿಲ್ಲ. ನಾವು ನಮ್ಮ ಟೀಮಲ್ಲಿ ಬೆಸ್ಟಲ್ಲಿ ನಾನಾಗಲಿ, ರಾಜನ್ ಆಗಲಿ, ಪ್ರಸೀತು, ನವೀನು, ಡಾಕ್ಟರ್ ಲಕ್ಷ್ಮಿ ಮತ್ತು ಡಾಕ್ಟರ್ ಬಾಕ್ಸ್ ನಾವೇ ಬಂದು ಆ ಟ್ರಸ್ಟ್ ಟೀಮ್ ಮೆಂಬರ್ಸು. ಸೊ ನಾವೆಲ್ಲ ಬಂದು ಮಾರ್ಚಲ್ಲಿ ಒಂದು ಡಿಸಿಷನ್ ತೊಗೊಂಡ್ವಿ, ಬಿಹೈಂಡ್ 10K ಮಾಡಬೇಕು. ಅದಕ್ಕೆ ಸಿಟಿಯಲ್ಲಿ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು. ನಮಗೆ ಪರ್ಮಿಷನು ಇತ್ಯಾದಿ ಅದಕ್ಕೆ 20-30 ಲಕ್ಷ ಚಾರ್ಜ್ ಮಾಡ್ತಾರೆ. ಕಂಠೀರವ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಮಾಡಿ ಎಂಟ್ರಿ ಮಾಡಬೇಕಿದ್ರೆ 2 ದಿವಸಕ್ಕೆ ಕಂಠೀರವ ಸ್ಟೇಡಿಯಂ 50 ಲಕ್ಷ ಚಾರ್ಜ್ ಮಾಡ್ತಾರೆ. ಸೊ ನಾವು ಡಿಸೈಡ್ ಮಾಡಿದ್ವಿ ನಮ್ಗೆ ಅಷ್ಟು ಖರ್ಚು ಮಾಡೋಕ್ಕಾಗಿ, ಯಾಕಂದ್ರೆ ನಾವು ಅಷ್ಟು ಚಾರ್ಜ್ ಮಾಡ್ಬೋದು. ಬೇರೆ ಈವೆಂಟ್ ಎಲ್ಲ ಬಂದು 8,000 6,000 ಬರೀ 10Kಗೆ 1,800 ರೂಪಾಯಿನೂ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ ನೋಡಿದ್ರೆ ನಾವೆಲ್ಲ 399 499 ಹಂಗೆ ಅಷ್ಟೇ ಇತ್ತು. ಸೊ ಅದರಿಂದ ನಾವು ಔಟ್ಸ್ಕರ್ಟ್ಸಲ್ಲಿ ಮಾಡೋಣ, ನಮಗೆ ಖರ್ಚು ಕಡಿಮೆ ಆಗುತ್ತೆ. ಬೆಂಗಳೂರಿಂದ ನಾವು ಆ ಥರ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದಾಗ 21 ಕಿಲೋಮೀಟರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅವಾಗೆಲ್ಲ ತಂಡ ಇಟ್ಕೊಂಡು ಅಲ್ಟ್ರಾ ಮಾಡೋಣ, ಯಾಕಂದರೆ ಅಲ್ಟ್ರಾ ಎಲ್ಲರೂ 5 ಕಿಲೋಮೀಟರ್ 10 ಕಿಲೋಮೀಟರ್ ನಡೆದ್ರೆ ಒಂದು ಕಾಸಸ್ ಬಸ್ ಮಾಡ್ತಾರೆ. ಕಾಸಸ್ ಅಂದರೆ ಕ್ಯಾನ್ಸರ್ ಇರಲಿ, ನೋ ಡ್ರಗ್ಸ್ ಇರಲಿ, ಲೆಪ್ರೆಸಿ, ಇದಕ್ಕೆಲ್ಲ ಮಾಡ್ಕೊಂಡು ಬರ್ತಾರೆ. ಅದು ತುಂಬ ನಡೀತಾ ಇದೆ. ನಾವೊಂದು ಅಲ್ಟ್ರಾ ಮಾಡಿ ನಮ್ಮ ಇಂಡಿಯಾದಲ್ಲಿ ಟಾಪ್ ಅಥ್ಲೆಟ್ಸು ಮತ್ತು ರನ್ನರ್ಸ್ ಕರೆಯೋಣ ಅಂತ ಅಂತೆ ಹೊಸಕೋಟೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಾಗಿ. ಅದಾದಮೇಲೆ ನಾನು ಒಂದು 2-3 ದಿವಸ ಆದಮೇಲೆ ಕೇರ್ ಬಂದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಕುಪ್ಪಂಗೆ ಹೋಗ್ಬೇಕಾಗಿತ್ತು. ಸೊ ಕುಪ್ಪಂಗೆ ಹೋಗ್ತಾ ನನಗೊಂದು ಐಡಿಯಾ ಬಂತು, ಇಲ್ಲಿ ಎಷ್ಟು ಚೆನ್ನಾಗಿ ರೋಡ್ ಬಂದಿದ್ದಲ್ಲಪ್ಪ, ಇಲ್ಲೇ ಅಕ್ಕಪಕ್ಕ ಅಷ್ಟು ಗಿಡ ಮರಗಳಿದೆ, ಶೇಡ್ಸ್ ಇದೆ, ವ್ಯೂಸ್ ಚೆನ್ನಾಗಿದೆ, ಯಾಕೆ ಮಾಡಬಾರ್ದು ಅಂತ ನಾನು ವಾಪಸ್ ನಮ್ಮ ತಂಡದ ಜೊತೆ ಇನ್ನೊಂದು ಮೀಟಿಂಗ್ ಕರೆದು ನಾವು ಫೋರ್ಸ್ ಮಾಡಿ, ಇಲ್ಲ ಆಲ್ರೆಡಿ ಹೊಸಕಡೆ ಆಗಿದೆ, ಅಲ್ಲಿನ MP ಬಂದು ಫುಲ್ ಖರ್ಚು ನನ್ನ ಕಡೆಯಿಂದ ಮಾಡ್ತೇನೆ ಅಂತ ನಾವು, ಯಾಕಂದರೆ ರಂದೀಪ್ ಸರ್ ಅಂತ IAS ಆಫೀಸರ್, ಅವರು ನಮ್ಮ ಟ್ರಸ್ಟಲ್ಲಿ ಇಲ್ಲ ಅಂದ್ರೂ ಅವರು ಒಂದು ನಮ್ಮ ರನ್ನಿಂಗ್ ಕಮಿಟಿಗೆ ಜೊತೆಗಿರ್ತಾರೆ. ಮತ್ತು ಅಕ್ಷಯ್ ಶ್ರೀಧರ್ ಅಂತ ನಿನ್ನೆ ಒಬ್ಬ ನಮ್ಮ ಫ್ರೆಂಡು ಈಸ್ ಆಲ್ಸೋ IAS ಆಫೀಸರ್, ಅವರು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲ ಇಲ್ಲ ಅವ್ರ ಮೂಲಕನೇ MP ಮೂಲಕ ಇದಾಗಿ ಒಪ್ಕೊಂಡಿದ್ದೀವಿ ಅಂದಾಗ ನಾನೆಲ್ಲ ಏನು ಸಹಾಯ ಅದು ಮಾಡ್ತೀನಿ. ನಾನು ನಮ್ಮ KF ಜನರ ಹತ್ರ ನಾನು ಅಪ್ರೋಚ್ ಮಾಡ್ತೀನಿ. ಏನೂ ಆಗಿಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ಏನು ಒಂದು ಕರೆದಲ್ಲಿ ಬಂದ್ರೂ ಮಾನಿಟರಿ ಆಗಲಿ ಇಲ್ಲ ಮ್ಯಾನ್ ಪವರ್ ಆಗಲಿ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟು ಕನ್ವಿನ್ಸ್ ಮಾಡಿ KF ಮೂವ್ ಮಾಡಿದ್ವಿ ನಾವು. ಸೊ ನೀವು ಕೇಳಿದ್ದಕ್ಕೆ ಬೆಂಗಳೂರು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾನು ಪ್ರಪಂಚದಲ್ಲಿ ಎಲ್ಲೂ ಹೋದರೂ ಕೂಡ ಸರ್, ಅಟ್ ದ ಎಂಡ್ ಆಫ್ ಡೇ ನಾನು ಟ್ರೈನಲ್ಲಿ ಬಂದರೆ ಬಂಗಾರಪೇಟೆ ದಾಟಿ ಬರುವಾಗ ಒಂದು ಖುಷಿ ಯಾವುದಿರಲ್ಲ. ಮಲಗಿದ್ರು ಕೂಡ ನಮ್ಮ KF ಹತ್ರ ಬಂತು ಅಂದರೆ ನಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ KGFಲ್ಲಿ ಅದು ಇಂಥ ಈವೆಂಟ್ ಮಾಡಿದ್ದಕ್ಕೆ ನಿಮ್ಮ ಉತ್ತರಕ್ಕೆ ನನಗೆ ಲೈಫ್ ಲಾಂಗ್ ಮೆಮೊರಿ ಇರುತ್ತೆ, ಅದು ಲೈಫ್ ಲಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಸೊ ಹೊರ ರಾಜ್ಯದಿಂದ ಬಂದ್ರಲ್ಲ, ಎಲ್ರಿಗೂ ಯಾರೂ ಬೇಸರ ವ್ಯಕ್ತಪಡಿಸಿದ್ರೆ ಎಲ್ಲರೂ ಖುಷಿಯಾಗೋದು. ಹೌದು ಸರ್. ಏನೇನು ಅವ್ರಿಗೆ ಅಷ್ಟೇ ಬೇಕಾಗಿರೋ ಮೇನ್ ಲಾಜಿಸ್ಟಿಕ್ಸ್ಗೆ ಫುಡ್ಡು ಅದನ್ನು ನಾವು ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ವಿ. ಮತ್ತು ನಮ್ಮ ತಂಡದಲ್ಲಿ ನಾವೆಲ್ಲ ಮ್ಯಾರಥಾನ್, ನಾನು IAS ಓಡಿರೋದು 42 ಕಿಲೋಮೀಟರ್ ಸರ್. ಒಂದು 4 ಸತಿ 21-10 ಅಲ್ಲ ಸುಮಾರು ಒಂದು ನಾನು ಓಡಿಬಿಟ್ಟಿದ್ದೀನಿ. ಬೇರೆ ನಮ್ಮ ಪ್ರಸಿದ್ಧಾಗಲಿ ನವೀನ್ ಆಗಲಿ ರಾಜನ್ ಆಗಲಿ ಅವರೆಲ್ಲ 100 ಕಿಲೋಮೀಟರ್ಸು 120, ರಾಜನ್ 176 ಓಡಿದ್ದಾರೆ. ಸೊ ಅವರ ಮೂಲಕ ನಾನು ಎಲ್ಲರಿಗೂ ಅಪ್ರೋಚ್ ಮಾಡೋಕ್ಕೆ ಕೇಳಿದೆ. ಸೊ ಇಂಥ ರನ್ನರ್ಸ್ ಓಡಿರೋರು ಎಕ್ಸ್ಪೀರಿಯನ್ಸ್ ಅವ್ರು ಕರೆದ್ರೆ ಅವರು ಸ್ವಲ್ಪ ಒಳ್ಳೆ ಈವೆಂಟೇ ಇರುತ್ತೆ ಇಲ್ಲ ಅಂತ ನಂಬಿಕೆಯಿಂದ ಅವರು ನಮ್ಮ ಅದಾದಮೇಲೆ ನಾವು ರೂಟ್ ಮ್ಯಾಪ್ ಆಗಲಿ KGFನ ಎಲ್ಲ ಡೀಟೇಲ್ಸ್ ಕೊಟ್ಟ ಮೇಲೆ, ಸೊ ನಿನ್ನೆ ತಾವು ನೋಡಿರ್ಬೋದು ಏಷ್ಯನ್ ಅಥ್ಲೆಟಿಕ್ ಗೋಲ್ಡ್ ಮೆಡಲಿಸ್ಟು ಆಗಲಿ, ಸಿಲ್ವರ್ ಮೆಡಲಿಸ್ಟು ಮತ್ತು ಬ್ರಾನ್ಸ್ ಮೆಡಲಿಸ್ಟು 3 ಜನನೂ ಪಾಲ್ಗೊಂಡ್ರು. ಮತ್ತು ಅಶ್ವಿನಿ ಅಂತ ಟಾಪ್ ರನ್ನರ್ ಇನ್ ಇಂಡಿಯಾ, ಅವರು ಬಂದು ಪಾಲ್ಗೊಂಡ್ರು. ಕೇರಳದಿಂದ ತುಂಬ ರನ್ನರ್ಸ್ ಬಂದಿದ್ದರು, ಆಂಧ್ರದಿಂದ ತುಂಬ ರನ್ನರ್ಸ್ ಬಂದಿದ್ದರು. ಸೊ ಈ ಎಡಿಷನಲ್ಲಿ ನಾವು ಅಲ್ಟ್ರಾದಲ್ಲಿ ಸುಮಾರು 70 ಕಿಲೋಮೀಟ್ರ್ 50 ಕಿಲೋಮೀಟರ್ಸು ಇದು ಎಲ್ಲ ಸೇರಿ ಒಂದು 110 ಜನನೇ ಆಗಿತ್ತು. 25ಗೆ ಸುಮಾರು 400 ಜನ ಮೇಲೆ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ಎಡಿಷನಲ್ಲಿ ನಮ್ಮ ಒಂದು ಇದಂದರೆ ಒಂದು ಅಲ್ಟ್ರಾಗೆ ಒಂದು 1000 ಜನ ಈ 50 and 70 ರಿಜಿಸ್ಟರ್ ಆಗಬೇಕು. ಮತ್ತು KGF ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರೆ ತುಂಬ ಜನ ಡಿಸಪಾಯಿಂಟ್ ಆಗಿರ್ತಾರೆ. ತುಂಬ ಫ್ರೆಂಡ್ಸು ಫೋನ್ಗಳು ಮಾಡಿದ್ರು, ಟ್ರೈ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ. ಅದು ಇಲ್ಲ ನಮಗೆ ಅಲ್ಲಿ ಗೊತ್ತಿರಲಿಲ್ಲ ಯಾಕೆ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ತೀವಿ ಅಂತ. ನಾವು ಎಲ್ಲದರಲ್ಲಿ ವೆಬ್ಸೈಟ್ಲಾಗಲಿ ಆನ್ಲೈನ್ಲಾಗಲಿ ಎಲ್ಲ ಕಡೆ 5ನೇ ತಾರೀಕು ಕ್ಲೋಸ್ ಅಂತ ಹಾಕಿದ್ವಿ. 5ನೇ ತಾರೀಕು ಕ್ಲೋಸ್ ಆದರೂ ಕೂಡ ಆಫ್ಲೈನ್ 8ನೇ ತಾರೀಕು ತನಕ ಇಟ್ಟಿದ್ವಿ. ಎಲ್ಲ ಡಿಸಪಾಯಿಂಟ್ ಆಗಿದ್ದಾರೆ. ಅವರಿಗೆ ನಾನು ತಮ್ಮ ಮೂಲಕ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಬಂದು ಎಲ್ಲರೂ ಓಡಿಸ್ಬೇಕಂತ ಆಸೆ, ಬಟ್ ಅವ್ರಿಗೆ ತಕ್ಕಂಗೆ ಟಿ ಶರ್ಟ್ಗಳಾಗಲಿ ಮೆಡಲ್ಗಳಾಗಲಿ ಬ್ರೇಕ್ಫಾಸ್ಟ್ ಆಗಲಿ ಅದು ಡಿಸಪಾಯಿಂಟ್ ಆಗಬಾರ್ದು. ಸೊ ಆ ನಂಬರ್ಸ್ ದಾಟಿಬಿಟ್ರೆ ಅಲ್ಲಿ ಕ್ಯಾಸ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪ್ರೊಫೆಷನಲ್ ನಡೆಸಬೇಕು ಅಂತ ನಾನು ತುಂಬ ಜನಕ್ಕೆ ನಾನು ಎಂಟ್ರಿ ಕೊಟ್ಟಿಲ್ಲ. ಬೇಜಾರಾಗಿ ಬೇಸರದ್ದಾಗಿರುತ್ತೆ. ಬಟ್ ಇದು ನಮ್ಮ ಊರಲ್ಲಿ ನಡೀತಾರೆ ಈವೆಂಟು, ಯಾವುದು ಡಿಸಪಾಯಿಂಟ್ ಆಗ್ಬಾರ್ದು, ಯಾವುದೋ ಒಂದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಿಟ್ಟಿನಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮು ಈವೆಂಟಿಗೆ 3 months ಬಿಫೋರ್ನೇ ರಿಜಿಸ್ಟ್ರೇಷನ್ ಶುರು ಮಾಡ್ತೀವಿ. ನೆಕ್ಸ್ಟ್ ಎಡಿಷನು ಮ್ಯಾಕ್ಸಿಮಮ್ ರನ್ನರ್ಸ್ಗೆ ಎಲ್ಲರಿಗೂ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಪರ್ಚುನಿಟಿ ಕೊಡ್ತೀವಿ, ನಾವೆಲ್ಲ ಭಾಗವಹಿಸ್ಬೋದು ಅಂತ ನಾನು. ಸರ್ ನೀವು ದೇವ್ರ ಥರ, ಇವರೆಲ್ಲ ಪಿಲ್ಲರ್ಸ್ ಥರ,
ಇಲ್ಲ ಸರ್, ಇದು ಈ team ಪಿಲ್ಲರ್ಗಳಿಗೆ ಏನು ಹೇಳ್ತೀವಿ? ಇಲ್ಲ ಸರ್, ಇದು ಕಂಪ್ಲೀಟ್ ಟೀಮ್ ವರ್ಕ್. ನಾನು ಕೆ ಎಫ್ ಅಲ್ಲಿ ನನಗೆ ಪರಿಚಯ ಇದೆ, ಯಾಕಂದ್ರೆ ರಾಜಕೀಯದಲ್ಲಿರೋದ್ರಿಂದ ಎಲ್ಲರೂ ಪರಿಚಯ ಇದ್ದಾಗ ನಂದು ಸ್ವಲ್ಪ ಎಕ್ಸ್ಟ್ರಾ ಹ್ಯಾಂಡ್ ಇರ್ಬೋದು. ಬಟ್ ಏನಿದ್ರು ಕೂಡ ಟೀಮ್ ವರ್ಕ್. ಆ ಟೀಮಲ್ಲಿ ತಾವಿದ್ದೀರಾ, ನಿಮ್ಮ ಮೂಲಕ ತಾವು ಜನರಿಗೆ ರೀಚ್ ಮಾಡಿದ್ದೀರಾ. ನಮ್ದು ಏನು ಮಾಡಬೇಕು, ಅವ್ರು ಶೇಖರ್ ಮೂಲಕ ಅದನ್ನು ಕೆಲಸ ಮಾಡಿರ್ಬೋದು. ನಮ್ಮ ಮೋಹನ್ ಇರಲಿ, ನಮ್ಮ ಗಾಂಧಿ ಇರಲಿ, ಎಸ್ಪೆಷಲಿ ನಾನು ಗಾಂಧಿ ಪಾಂಡ್ಯನ್ ಅನಿಲ್ಗೆಲ್ಲ ತುಂಬ ಥ್ಯಾಂಕ್ಸ್ ಇರಬೇಕಂದ್ರೆ ನನ್ನ ಜೊತೆ ಇಷ್ಟು ಕೂಡ ಪಾಪ ಪಾಂಡ್ಯನ್ ಅವ್ರ ತಂದೆ 3 days ಬಿಫೋರ್ ತೀರ್ಕೊಂಡಿದ್ರು. ಇದ್ದರೂ ಕೂಡ ಅದಾದಮೇಲೆ ಅವತ್ತು ನೈಟಿಂದಾನೇ ನಮ್ಮ ಜೊತೆ ಜೋಡಿಸ್ಕೊಂಡು ಕೆಲಸ ಮಾಡೋದು. ಗಾಂಧಿ ಅವ್ರ ವೈಫ್ ಕೂಡ ಹೆಲ್ತ್ ಇಶ್ಯೂಸ್ ಇದೆ, ಸರ್ಜರಿ ಆಗಿದ್ದು. ಅವರು ಯಾಕಂದರೆ ನಂದು ನಾಟ್ ಓನ್ಲಿ ಮ್ಯಾರಥಾನ್ ಸರ್, ನನ್ನ ಎಲ್ಲ ಒಂದು ಈವೆಂಟ್ ವಿಷಯಗಳಲ್ಲೂ ನನಗೆ ಇವಾಗ ಪಿಲ್ಲರ್ ಅಂತಾರಲ್ಲ, ನಾನು ಬರೀ ದೇಹ ಸರ್, ದೇಹದಲ್ಲಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಇವ್ರಿಲ್ಲ. ಅವ್ರಿಗೆಲ್ಲ ಕೆಲಸ ಮಾಡಿದ್ರೆ ನನ್ನ ಫೇಸಲ್ಲಿ ಆಗುತ್ತೆ ಅಷ್ಟೇ. ನಾನೊಂದು ಫೇಸ್ ಥರನೇ. ಇಟ್ಸ್ ಅ ಕಂಪ್ಲೀಟ್ ಟೀಮ್ ವರ್ಕ್ ಸರ್. ಇದು ಕಂಟಿನ್ಯೂ ಆಗುತ್ತೆ ಸರ್, ಎವ್ರಿ ಎಡಿಷನ್ ನಡೆಯುತ್ತೆ ಸರ್. ಅದಕ್ಕೆ ನಾನು ಯಾವಾಗ ಹೇಳ್ದಾಗಲೂ ಫಸ್ಟ್ ಎಡಿಷನ್ ಅಂತ ಹೇಳೋದು. ಅಲ್ಟ್ರಾ ಈ ಎಡಿಷನ್, ಇವಾಗ ನಿಮ್ಮ ನ್ಯೂಸ್ ಪೇಪರಲ್ಲಿ ಇರುತ್ತಲ್ಲ ಎಡಿಷನ್, ಆ ಥರ ಎವ್ರಿ ಇಯರ್ ಅಲ್ಟ್ರಾ ಮ್ಯಾರಥಾನ್ ನಡೆಯುತ್ತೆ. ಸೆಪ್ಟೆಂಬರಲ್ಲಿ ನಮಗೆ ಬಂದು ಒಂದು 5K 10K ಮತ್ತು 21K ಮಾತ್ರ ಇಡಬೇಕು ಅಂತ ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ KGF ರನ್ನರ್ಸ್ಗೆ ತುಂಬ ಚಾನ್ಸ್ ಸಿಕ್ಕಿಲ್ಲ. ಆ ಕಾರಣಕ್ಕೆ ಅದು ಇನ್ನೂ ಫೈನಲೈಸ್ ಆಗಿಲ್ಲ. ನಿನ್ನೆ ಒಂದಷ್ಟು ಡಿಸಿಷನ್ ತಗೊಂಡು ವ್ಯವಸ್ಥೆ ಮಾಡ್ತಾ ಇದ್ವಿ. ಅದಾದರೆ ನಮಗೆಲ್ಲ ನೀವು ಮ್ಯಾರಥಾನ್ ಎವ್ರಿ ಇಯರ್ ನಡೆಯುತ್ತೆ ಸರ್. ಮ್ಯಾರಥಾನ್ ಮಾತ್ರನೇ ಇಂಟ್ರೆಸ್ಟ್ ಮಾಡೋದು ಅಥವಾ ಇತರೆ ಆಕ್ಟಿವಿಟೀಸು ಇದಾವೆ ನಿಮ್ಮ ಟ್ರಸ್ಟ್? ಸರ್, ನನಗೆ ನಮ್ಮ ಟ್ರಸ್ಟ್ ಮೂಲಕ ಇವಾಗ ಈ ಸತಿ ನಾವು ಕೈಯಿಂದಾನೇ ದುಡ್ಡು ಹಾಕಿ ಮಾಡಿದ್ದೀವಿ ಸರ್. ಸುಮಾರು ಅಮೌಂಟ್ ಕೈಯಿಂದ. ನೆಕ್ಸ್ಟ್ ಎಡಿಷನ್ ಆದಮೇಲೆ ಇಲ್ಲ ಬೇರೆ ಈವೆಂಟ್ಗಳಾದರೆ ನಮ್ಮ ಇದ್ರ ಕೂಡ ಕಮ್ಯುನಿಟಿ ಸರ್ವಿಸ್ ಮಾಡಬೇಕು ಅಂತ ಇದೆ. ನಮ್ಮ ಟ್ರಸ್ಟ್ ಮೂಲಕ ನಾಟ್ ಓನ್ಲಿ ಫಾರ್ ರನ್ನರ್ಸ್, ಸ್ಪೋರ್ಟ್ಸು ಮತ್ತು ಎಜುಕೇಷನ್, ಇದು ಎರಡಕ್ಕೂ ನಮ್ಮ ಟ್ರಸ್ಟ್ ಆಲ್ರೆಡಿ ನನ್ನೊಂದು ಟ್ರಸ್ಟ್ ಇದೆ, ವಿಶ್ವಾಸ್ ಯೂತ್ ಸ್ಪೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಅಂತ. ಅದ್ರ ಮೂಲಕ ತಮಗೆಲ್ಲ ಗೊತ್ತಿದೆ, ಇಯರ್ ಸ್ಪೋರ್ಟ್ಸ್ಗಾಗಲಿ ಓದೋರ್ಗಾಗಲಿ ಅದು ನಾನು ಯಾರು ಹೇಳ್ದು ಮಾಡ್ತಾನೆ ಇದ್ದೀನಿ. ಅದಕ್ಕೆ ನಮ್ಮ ಸಪ್ರೇಟ್ ತಂಡ ಇದೆ, ಅದು ನಡೀತಾ ಇದೆ. ಈ ಬೆಸ್ಟ್ ಅನ್ನೋ ಟ್ರಸ್ಟ್ ಕೂಡ ನಾನು ಇಲ್ಲಿ ಯೂಸ್ ಮಾಡಬೇಕು, ಅದನ್ನು ಮಾಡ್ತೀವಿ ಸರ್. ಫೈನಾನ್ಷಿಯಲಿ ಫಾರ್ ಎಜುಕೇಷನ್ ಆ್ಯಸ್ ವೆಲ್ ಸ್ಪೋರ್ಟ್ಸು ಬೆಸ್ಟ್ ಟ್ರಸ್ಟು ಮತ್ತು ವಿಶ್ವಾಸ್ ಸ್ಪೋರ್ಟ್ಸ್ ಟ್ರಸ್ಟು ಯಾವಾಗಲೂ ಇದೆ, ಇನ್ನು ಮುಂದೆ ಇರುತ್ತೆ ಸರ್. ಮತ್ತು ಅದೇ ಥರ ಬಂದು ನಮಗೆ ಬ್ರೇಕ್ಫಾಸ್ಟು ಬೇಕು ಅಂತ ನಾವು MLA ಮಾಡಿದ್ವಿ, ಮನೆ ಕೊಟ್ಟಿದ್ದೀವಿ. ಅದು ಏನಿದು ಯಾವ ಒಂದು ಇಶ್ಯೂಸ್ ಇಲ್ಲದೆ ಎಲ್ಲರಿಗೂ ನಾವು ಪ್ರೊವೈಡ್ ಮಾಡೋಣ ಅಂತೇಳಿ ನಮ್ಮ ಆನಂದ್ಗೆ ಅದನ್ನು ಒಪ್ಪಿಸಿದ್ರು. ಅಷ್ಟೊಂದು ಜನನ ಅದು ನಿನ್ನೆ ನಾವು 3,000 ಎಕ್ಸ್ಪೆಕ್ಟ್ ಮಾಡಿ ಸುಮಾರು 4,800 ಜನ ಮೇಲೆ ಬಂದರು. ಆನಂದ್ ಅದನ್ನು ಯಾವುದೇ ಇಶ್ಯೂಸ್ ಇದೆ ಕ್ಲೀನಾಗಿ ಮ್ಯಾನೇಜ್ ಮಾಡಿ ರನ್ನರ್ಸ್ಗೆ ಇಲ್ಲಿಂದ ಎಲ್ಲೆಲ್ಲಿ ಪಾಯಿಂಟ್ಸ್ ಇದೆ 50K ಮತ್ತು 70K ಅಲ್ಲಲ್ಲಿ ಸ್ವಲ್ಪ ಊಟ ಕೊಡಬೇಕಾಗುತ್ತೆ, ಕರ್ಡ್ ರೈಸು ಅಂತ ಅದನ್ನೆಲ್ಲ ಇಲ್ಲಿಂದ ಸಪ್ಲೈ ಮಾಡಿ ಎಕ್ಸಾಕ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಅದೇ ಥರ ಮಾಡ್ತಾ ಇರ್ಬೇಕು. ನಮ್ಮ ಮಲ್ಲಲ್ ಮುನ್ಸ್ವಾಮಿಯವರು ಕೂಡ ಶನಿವಾರ ಬಂದರು. ಅಲ್ಲಿ ಬಂದೆಲ್ಲ ಈವೆಂಟಲ್ಲಿ ನೋಡ್ಕೊಂಡು ಸರ್ ಸ್ವಲ್ಪ ಬಿಸಿ ಇದೆ, ನಾನು ತಮ್ಮ ಜೊತೆ ಇರೋಕ್ಕಾಗಿಲ್ಲ, ನಾನು ನಾಳೆ ಫುಲ್ ಡೇ ಇರ್ತೀನಿ, ನನ್ನ ಆರ್ಥಿಕ ಸಹಾಯ ಏನಾದರೂ ಬೇಕಂತ ಮಾಡ್ತೀನಿ ಅಂತ. ಇಲ್ಲ ಸರ್, ನೀವೇ ಏನಾದರೂ ಮಾಡಿ ಅನ್ನಲ್ಲ, ಅವರು ಒಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೂ ತಮ್ಮ ಧನ್ಯವಾದಗಳು ಕ್ಷಮಿಸ್ತೀನಿ ಸರ್. ನಿನ್ನೆ ಬೆಳಗ್ಗೆ 5:30 ಸಂಜೆ 6 ಗಂಟೆ ತನಕ, ಯಾಕಂದರೆ ಅವ್ರನ್ನೆಲ್ಲ ನಾವು 70 ಕಿಲೋಮೀಟರ್ಸ್ ಮತ್ತು 50 ಕಿಲೋಮೀಟರ್ ರೂಟಲ್ಲಿ ಬಿಟ್ಟಿದ್ವಿ. ಅಷ್ಟು ಅಚ್ಚುಕಟ್ಟಾಗಿದ್ದು ಎಲ್ಲ ಮುಗಿಸ್ಕೊಂಡು 6 ಗಂಟೆಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋದರು. ಈ ಥರ ಟೀಮ್ಸ್ ಇದ್ದರೆ ಹೆಚ್ಚು ಈವೆಂಟ್ಸ್ ನಾವು ಮಾಡ್ಬೋದು. ನಮಗೆ ತುಂಬ ನಂಬಿಕೆ ಮತ್ತು ಧೈರ್ಯ ಬಂದಿದೆ. ತಮ್ಮ ಮೂಲಕ ಫೀಮೇಲ್ ವಾಲಂಟಿಯರ್ಸ್ಗೆ, ಎಸ್ಪೆಷಲಿ ಫೀಮೇಲ್ ವಾಲಂಟಿಯರ್ಸ್ಗೆ ತುಂಬ ಥ್ಯಾಂಕ್ಸು. ಮತ್ತು ಎಲ್ಲ ವಾಲಂಟಿಯರ್ಸ್ಗೂ ಅನಂತ ಧನ್ಯವಾದಗಳು ಸರ್.